ಅಲ್ಲ ಈಗ ನೀವು ಮನ್ಸಿನ ಇರುವಂತ ಭಾವನೆಗಳನ್ನು ಹೇಳೋಕೆ ಒಂದು ಹುಡುಗನ ಚೂಸ್ ಮಾಡ್ಕೊಂಡು ಸಂತು ಅಂತ ನಿಮ್ಗೆ ಯಾರು ಹುಡುಗಿರ್ ಫ್ರೆಂಡ್ಸ್ ಇಲ್ವಾ? ಅವ್ರ ಹತ್ರ ಹೇಳ್ಕೊಂಡಿಲ್ವಾ? ಈಗ ನಾರ್ಮಲ್ ಆಗಿ ಹುಡುಗಿರ್ ಫ್ರೆಂಡ್ಸ್ ಇರ್ತಾರಪ್ಪ, ಏನೋ ನಮ್ಗೇನೋ ತೊಂದರೆ ಆಯ್ತು, ಗಂಡ ಹಿಂಗ್ ಮಾಡ್ದ ಹಾಗ್ ಮಾಡ್ದ, ಯಾರಿಲ್ವಾ ಆಯ್ತಾ ನಿಮ್ಗೆ ಫ್ರೆಂಡ್ಸ್? ನಾನು ಒಬ್ಬಳ ಹತ್ರ ಮಾತ್ರ ಶೇರ್ ಮಾಡಿದೆ ಅಷ್ಟೇ ಸರ್. ನಾನು ಯಾರವರು? ಅವರು ನನ್ನ ಫ್ರೆಂಡ್ ಹೆಸರು ಬೇಡ ಸರ್, ಅದು ಅವಳ ಹತ್ರ ಒಬ್ಬಳ ಹತ್ರ ಮಾತ್ರ ನಾನು ಶೇರ್ ಮಾಡಿದ್ದೆ ಅಷ್ಟೇ ಸರ್. ಈ ತರ ನನ್ನ ಪರಿಸ್ಥಿತಿ. ಹೋಗು ಮಂಜನ್ ಬಿಟ್ಟು ಹೋಗ್ಬಿಡು. ಇಲ್ಲ ಸರ್, ಪಾಪ ಅವ್ರ ಆತರ ಹೇಳಲೇ ಇಲ್ಲ ಸರ್. ಅವರು ಏನಕ್ಕೆ ಅಕ್ಕ ಎಷ್ಟೇ ಆಗ್ಲಿ ಅನ್ಸರ್ಸ್ಕೊಂಡು ಹೋಗು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ಲು ಸರ್ ಅವಳುನು. ಈಗ ಎಷ್ಟು ಅಂತ ನಮಗೂ ನನಗೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ತಡ್ಕೊಳ್ಳೋಷ್ಟು ತಡ್ಕೊಂಡ್ಬಿಟ್ಟಿದೀನಿ. ತೀರಾ ಅನುಮಾನ ಇತ್ತು ಅಂದ್ರೆ ಒಂದ್ ತುತ್ತು ತಿಂದ್ರುನು ಕಷ್ಟನೇ, ಬಿಟ್ರು ಕಷ್ಟನೇ, ಕುತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು ಅಂತಂದ್ರೆ ಇಂಥ ಮನುಷ್ಯನ ಹತ್ರ ನಾನು ಹೆಂಗ್ ಬಾಳ್ಲಿ, ನಾನು ಹೆಂಗ್ ಜೀವನ ಮಾಡ್ಲಿ? ಮೇಡಮ್ ಏನ್ ಗೊತ್ತಾ, ಒಂದಿಷ್ಟು ಜನ ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಸಾಕಷ್ಟು ಪ್ರೀತಿ ಮಾಡಿ ಮದುವೆ ಆದಂತ ಸಂದರ್ಭದಲ್ಲಿ ಹೆಂಡತಿ ಏನಾದ್ರೂ ದಾರಿ ತಪ್ಪದಂತ ಸಂದರ್ಭದಲ್ಲಿ ಆತ ಹುಚ್ಚ ಆಗ್ತಾನೆ, ದೇವದಾಸ ಆಗ್ತಾನೆ, ಸೈಕು ಆಗ್ಬಿಡ್ತಾನಂತ. ಈಗ ಮಂಜೆಗೆ ಹಾಗೆ ಆಗ್ಬಿಟ್ನ ಏನ್ ಕತೆ ಅಂತ. ನೀವೆಲ್ಲಾದ್ರೂ ಸಿಕ್ಕಿದ್ರೆ ಮಾಡಿದ್ರೆ ಏನ್ ಕತೆ? ಒಬ್ಬೊಬ್ರು ಸಿಕ್ಕಿದ್ರೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ, ಇವನು ಇದೇ ತರ ಅಟ್ಯಾಕ್ ಎಲ್ಲ ಮಾಡಿದ್ರೆ ಏನ್ ಕತೆ ಆಗದ? ನಿಮ್ಮ ಮಕ್ಕಳ ಬಗ್ಗೆ ನಂಗೆ ಬೇಜಾರಾಗ್ತಾ ಇದೆ. ನೀವು ಏನೋ ಮೆಚುರಿಟಿ ಬಂದಿದೆ, ನಿಮ್ಗೆಲ್ರಿಗೂ ಕೂಡ ಬುದ್ಧಿ ಬಂದಿದೆ, ಯಾರು ಚಿಕ್ಕ ಮಕ್ಕಳೇನಲ್ಲ, ಎಲ್ರು ಕೂಡ ದೊಡ್ಡವರೇ. ಸಂತು, ಮಂಜು, ನೀವು ಎಲ್ರು ಕೂಡ ದೊಡ್ಡವರೇ. ಪಾಪ ಆ ಮಕ್ಕಳ ಕತೆ ಏನು ಅಂತ ಭವಿಷ್ಯದ ಪ್ರಶ್ನೆ ಏನಾದ್ರೂ ಯೋಚನೆ ಮಾಡಿದ್ರ? 4 ಮಕ್ಕಳಿದ್ದಾರೆ, ಫ್ಯೂಚರ್ ಕತೆ ಏನಾದ್ರೂ ಯೋಚನೆ ಮಾಡಿದ್ರ ಮೇಡಮ್? ಸ್ವಲ್ಪನಾದ್ರೂ ಮಕ್ಕಳು ನಾಳೆ ಏನ್ ಹೇಳ್ತಾರೆ, ನಮ್ ತಾಯಿ ಹೀಗ್ ಮಾಡಿದ್ರು, ನಾನು ತಾಯಿ ಇಲ್ದಿರ ಮಕ್ಳು ಹೆಂಗಿರ್ತಾರೆ ಅಂತ ಎಲ್ರು ಮಾತಾಡ್ತಿದ್ರು. ಇವಾಗ ಆ 3 ಮಕ್ಕಳನ್ನ ನಾನು ಕರ್ಕೊಬಂದ್ ಸಾಕ್ತಾ ಇದೀನಲ್ವಾ ಸರ್ ನಾನು. ಅಲ್ಲ ಕರ್ಕೊಂಡ್ ಬಂದಿರ ಮೇಡಮ್, ಊಟ ಕಾಫಿ ತಿಂಡಿ ಕೊಟ್ರೆ ಆಯ್ತಾ? ಹಾಗಾದ್ರೆ ಭವಿಷ್ಯ ಅಂತ ಇರಬೇಕಲ್ವಾ ಮಕ್ಕಳದ್ದು. ನಾಳೆ ಆ ಮಕ್ಕಳ ಜೀವನ ಹೀಗಾದ್ರೆ ಆ ಮಕ್ಕಳ ಜೀವನನು ಎಲ್ಲೋಗಿ ಕೆಲಸ ಮಾಡ್ತಾರೆ? ಇವಾಗ ಕಲ್ತವ್ರಿಗೆ ಕೆಲಸ ಸಿಗಲ್ಲ. ಈಗ MBA ಮಾಡ್ತಾರೆ, ಇಂಜಿನಿಯರಿಂಗ್ ಕಲ್ತಿರ್ತಾರೆ, ಅಂತವ್ರಿಗೆ ಕೆಲಸ ಸಿಗಲ್ಲ. ಈಗ ಮುಂದಿನ ಭವಿಷ್ಯ? 2 ಸತಿ ನಾನು ಟ್ರೈನಿಂಗ್ ತಗೊಂಡಿದೀನಿ ಸರ್ ಕೆಲ್ಸಕ್ಕೆಲ್ಲಾನು. ನನ್ಗೆ ಆಲ್ರೆಡಿ ನನ್ಗೆಲ್ಲ ಸಿಕ್ಕಿದೆ. ಬಟ್ ನಾನ್ ಮನೇಲಿ ಹೋಗೋದ್ ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ನಾಗಿದ್ದೆ ಸರ್. ಇವಾಗೂ ನಾನು ಟ್ರೈ ಮಾಡಿದ್ರೆ ನನ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ ಸರ್. ನಾನು ಕೆಲಸ ಓದಿದ್ರ ಮೇಡಮ್ ಲೀಲಾವತಿ ಅವರೇ? ಸರ್ ನಾನು 9th ಓದಿದ್ದೀನಿ ಸರ್. ನನ್ನ ಬ್ಯೂಟಿಷಿಯನ್ ಅಲ್ಲಿ ನಾನು 2 ಸತಿ ಟ್ರೈನಿಂಗ್ ತಗೊಂಡಿದ್ದೀನಿ ಸರ್. ನನ್ ಬ್ಯೂಟಿಷಿಯನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ನನ್ಗೆ ಟೈಲರಿಂಗ್ ಕಲ್ತಿದ್ದೀನಿ, ಬ್ಯೂಟಿಷಿಯನ್ ಕಲ್ತಿದ್ದೀನಿ ಸರ್. ನಾನು 2 ಕಲ್ತಿದ್ದೀನಿ. ಟೈಲರಿಂಗ್ ಮಿಷಿನ್ ಕೂಡ ಮನೇಲಿ ಇದೆ ಸರ್. ಅಲ್ಲ ನೀವು ಅದೇ ಕೆಲಸ ಮಂಜು ಏನಾದ್ರು ಅದಕ್ಕೂ ಟಾರ್ಚರ್ ಕೊಡ್ತಾ ಇದ್ನಾ ಮಂಜು? ಏನ್ ಸರ್? ಈ ಕಳ್ಳ ಮಂಜು ಅದಕ್ಕೂ ಟಾರ್ಚರ್ ಕೊಡ್ತಾ ಇದ್ನಾ? ನೀವು ಅಲ್ಲಿ ಏನಾದ್ರು ಬ್ಯೂಟಿಷಿಯನ್ ಕೋರ್ಸ್ ಮಾಡುವ? ಹೌದೌದು ಸರ್, ಹೋಗ್ಬೇಡ ಹಂಗೆ ಹಿಂಗೆ ಅಂತ ಇದ್ ಮಾಡ್ತಿದ್ದ ಸರ್. ಇಲ್ಲ ನನ್ಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಾನ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ಹೋಗ್ತಿದ್ದೆ ಸರ್ ನಾನು ಕಲಿಯೋದಕ್ಕೆ. ಅಲ್ಲಿ ನೀವು ಈ ತರ ಜಗಳ ಮಾಡ್ತಾ ಇರುವಂತ ಸಂದರ್ಭದಲ್ಲಿ, ಮಂಜು ಹೊಡಿತಾ ಇರುವಂತ ಸಂದರ್ಭದಲ್ಲಿ ಯಾರು ತಪ್ಸೋಕ್ ಬರ್ತಿಲ್ಲ ಆಯ್ತಾ? ಅವ್ರು ಏನಾದ್ರು ಬುದ್ಧಿ ಹೇಳೋಕ್ ಪ್ರಯತ್ನ ಮಾಡ್ತಿಲ್ಲ ಆಯ್ತಾ? ಮಂಜು ಫ್ರೆಂಡ್ಸ್ ಅಲ್ಲ, ಏನ್ ಮಾಡ್ತಿದಾರೆ ಹಾಗಾದ್ರೆ ಅಂತ? ಸರ್ ಸ್ವಾಮಿ ಸಬಾಸ್ಟಿನ್ ಅಂತಂದ್ರೆ, ಸ್ವಾಮಿ ಅಣ್ಣ ಅಂತಂದ್ಬಿಟ್ಟು ಅವ್ರು ಬರೋರು ಸರ್. ಅವರೇ ಸರ್. ನಮ್ಗೆ ಏನೇ ಜಗಳ ಆದ್ರೂ ನಾನು ಫ್ಯಾಮಿಲಿಗೆ, ಒಂದ್ ಫ್ರೆಂಡ್ಸ್ಗೆ ಯಾರಿಗೂ ಹೇಳ್ಕೊಂತ ಇರ್ಲಿಲ್ಲ ಸರ್. ಏನೇ ಕಷ್ಟ ಆದ್ರೂ ಯಾರಿಗೂ ನನ್ನ ಫ್ಯಾಮಿಲಿ ಒಬ್ಬರಿಗೂ ಇದುವರೆಗೂ ನಾನು ಹೇಳ್ಕೊಂಡಿಲ್ಲ ಸರ್ ನಾನು. ಅವರು ಸ್ವಾಮಿ ಸಬಾಸ್ಟಿನ್ ಅನ್ನೋರು, ಅವ್ರು ಬರೋರು ಸರ್ ನಮ್ಮ ಮನೆಗೆ. ಯಾವಾಗ ಏನೇ ಜಗಳ ಆದ್ರೂ ಕೂಡ ನಾವು ಫಸ್ಟ್ ಕಾಲ್ ಮಾಡ್ತಾ ಇದ್ದಿದ್ದೆ ಆ ಅಣ್ಣನ್ಗೆ ಸರ್. ಅವ್ರು ಬಂದು ಯಾವಾಗ್ಲೂ ಸಮಾಧಾನ ಮಾಡ್ಬಿಟ್ಟು ಹೋಗೋರು, ಬುದ್ಧಿ ಹೇಳ್ಬಿಟ್ಟು ಹೋಗೋರು ಸರ್ ನಮ್ಗೆ. ಆ ಅಣ್ಣಂಗೆಲ್ಲ ಗೊತ್ತು ಸರ್, ಅವ್ನು ನೋಡಿತಾ ಇದ್ದಿದ್ದು ಪ್ರತಿಯೊಂದು ಗೊತ್ತು ಸರ್ ಅವ್ರಿಗೆ. ಅಲ್ಲ ಇವ್ನು ಕುಡ್ದಾಗ ಮಾತ್ರ ರಿಯಾಕ್ಟ್ ಮಾಡೋದು ಹಾಗ, ಅಥವಾ ನಾರ್ಮಲ್ ಮನುಷ್ಯನೇ? ನಾರ್ಮಲ್ ಆಗಿದ್ದಾಗೂ ಮಾಡ್ತಾ ಇದ್ದ ಸರ್ ಅವನು. ಕುಡ್ದಾಗ ನಾರ್ಮಲ್ ಆಗಿದ್ದಾಗನು ಅವ್ನ್ಗೆ ಹೆಂಗೆ ಅಂದ್ರೆ ಸರ್, ಅವ್ನ್ಗೆ ಏನ್ ಮಾಡಿದ್ರು ತಪ್ಪು ಆತರ ಒಂದು ಮೈಂಡ್ ಸೆಟ್ ಸರ್ ಅವ್ನ್ಗೆ. ಕುತ್ಕೊಂಡ್ರು ತಪ್ಪು ಅಂತಾರ, ನಿಂತ್ಕೊಂಡ್ರು ತಪ್ಪು, ಮಾತಾಡಿದ್ರು ತಪ್ಪು, ಮಾತಾಡದೆ ಇದ್ರು ತಪ್ಪು, ಆತರ ಮೈಂಡ್ ಸೆಟ್ ಸರ್ ಅವ್ನ್ಗೆ. ಆ ಸಂದರ್ಭದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿಲ್ವಾ ನೀವು? ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ, ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಕೆಲ್ಸಕ್ಕೆ ಕಳ್ಸಲ್ಲ ನಿನ್ನ. ಅಲ್ಲ ಈಗ ಟೈಲರಿಂಗ್ ಮಾಡ್ತೀರಾ ಅಂತ ಹೇಳ್ತೀರಾ, ಮನೆಯಲ್ಲೇ? ಸರ್ ಮನೇಲೇ ಇತ್ತು ಸರ್ ಮಿಷಿನ್ ಮನೇಲೇ ಇದೆ. ಅದೇ ಮನೆಯಲ್ಲೇ ಮಾಡ್ಕೊಂಡು ಕೆಲವರೆಲ್ಲ ಹೊಟ್ಟೆ ಪಾಡಿಗೇನೋ ದುಡಿತಾರಪ್ಪ. ನೀವು ಮನೇಲೆ ನಾನ್ ಮಾಡ್ಕೊಂತಿದ್ದೆ ಸರ್. ಆಮೇಲೆ ನನ್ಗೆ 3ನೇ ಮಗು ಹುಟ್ಟಿದಾದ್ಮೇಲೆ ಸ್ವಲ್ಪ ಮಾಡಕ್ ಆಗಿಲ್ಲ, ಹಂಗಾಗಿ ಬಿಟ್ಟೆ ಸರ್ ನಾನು ಅದನ್ನ. ಮುಂದಿನ ಫ್ಯೂಚರ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಈಗ ಸರ್ ಟೈಲರಿಂಗ್ ಭಯ, ಪ್ರತಿ ಕ್ಷಣಕ್ಕೂ ಭಯ, ಯಾವಾಗ ಮಂಜ ಬರ್ತಾನೆ ಅಟ್ಯಾಕ್ ಮಾಡ್ತಾನೆ ಅಂತ. ಇನ್ನೊಂದ್ ಕಡೆ ಮಕ್ಕಳ ಭವಿಷ್ಯ, ಇನ್ನೊಂದ್ ಕಡೆ ನಿಮ್ಮ ಭವಿಷ್ಯ, ಇನ್ನೊಂದ್ ಕಡೆ ಸಂತು ತಾಯಿ, ಅವ್ರ ಮಗ, ನೀವು ಅವ್ರನ್ನೂ ನೋಡ್ಕೋಬೇಕು. ಹೌದು ಸರ್.
ಎಷ್ಟೊಂದು ಸವಾಲುಗಳಿದೆ ನೋಡ್ಕೋಬೇಕು, ಇವಾಗ ನಿಮ್ಮ ಬದುಕ್ಬೇಕು ಮುಂದೆ. ಸರ್, ಬದುಕ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಇಷ್ಟೆಲ್ಲಾ ಮಾನ ಮರ್ಯಾದೆ ತೆಗ್ದಿದ್ದಾದ್ಮೇಲೆ ನಾವು ಇನ್ ಏನೇ ಮಾಡಿದ್ರು ಕೂಡ ನಾವ್ ತಲೆ ಕೆಡ್ಸ್ಕೋಬಾರ್ದು. ಹೆಂಗೆ ಆಗ್ಲಿ ನಾವ್ ಬದುಕ್ಬೇಕು, ಬಾಳ್ಬೇಕು, ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು, ಇಬ್ರು ಚೆನ್ನಾಗಿ ಜೀವನ ಮಾಡ್ಕೊಂಡು ಇರ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೀವಿ ಸರ್. ಕೆಲ್ಸ ಇದೆ ಕೈಯಲ್ಲಿ, ಏನೋ ಒಂದು ಮಾಡ್ತೀನಿ, ಇಬ್ರು ಅನುಸರಿಸ್ಕೊಂಡು ಹೋಗ್ಬೇಕು, ಇಬ್ರು ಕೂಲಿನಾಲಿನಂತೂ ಮಾಡಿ ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಬೇಕು. ಮಕ್ಕಳ ಜೀವನ ಮಾತ್ರ ಹಾಳು ಮಾಡ್ಬಾರ್ದು, ನಮ್ ಜೀವನ ಅಂತೂ ಹಾಳಾಗೋಯ್ತು, ಮಕ್ಕಳ ಜೀವನ ಹಾಳು ಮಾಡ್ಬಾರ್ದು ಅಂತ ಡಿಸೈಡ್ ಮಾಡಿದೀವಿ ಸರ್ ನಾವು. ಈಗ ನಿಮ್ಗೆ ಒಂದ್ ಕಡೆ ಮಾನಸಿಕ, ಇನ್ನೊಂದ್ ಕಡೆ ದೈಹಿಕ ತೊಂದರೆ. ಸಂತು ಲೈಫ್ ನೋಡಿ, ಇವಾಗ ಅವನ್ ಬಂದು ಅಟ್ಯಾಕ್ ಮಾಡಿದ್ದಾನೆ, ದೈಹಿಕವಾಗಿ ನೋವು, ಮಾನಸಿಕವಾಗಿಯೂ ಕೂಡ ನೋವು. ಎಷ್ಟು ದಿನ ನೋವು ಕೊಡ್ತಾನೆ ಸರ್ ಅವನು, ಎಷ್ಟು ದಿನ ಬಂದು ಟಾರ್ಚರ್ ಕೊಡ್ತಾನೆ ಸರ್ ಅವನು. ಎಷ್ಟು ದಿನ ಕೊಡಕ್ ಆಗುತ್ತೆ? ಅಲ್ಲ ಈಗ ತಾಯಿ ಇಲ್ದಿರ ಮಕ್ಳು ಇರಕ್ ಆಗಲ್ಲ ಅಂತ ಹೇಳ್ತಾ ಇದ್ನಲ್ವಾ ಸರ್ ಅವ್ನು ಬಂದು ಮೀಡಿಯಾ ಮುಂದೆ ಎಲ್ಲಾನು. ಇವಾಗ ತಾಯಿ ಜೊತೆ ಮಕ್ಳು ಇದಾರಲ್ವಾ, ಬಿಡ್ಬೇಕು. ನನ್ನ ಮಕ್ಕಳನ್ನು ನಾನು ಹೆಂಗೋ ನಾನು ನೋಡ್ಕೊಂತೀನಲ್ವಾ. ಇವಾಗ ನಾನೇನ್ ಕೇಳ್ತಾ ಇಲ್ವಲ್ಲ, ಅದು ಕೊಡು ಇದು ಕೊಡು ಅಂತ ನಾನೇನ್ ಕೇಳಿಲ್ವಲ್ಲ. ನನ್ ಮಕ್ಳು ನನ್ ಕಷ್ಟನೋ ಸುಖನೋ ನಾನ್ ನೋಡ್ಕೊಂತಿದ್ದೀನಲ್ವಾ, ನಾನ್ ನೋಡ್ಕೊಂತೀನಿ ಅಂತಾನು ಹೇಳಿದೀನಲ್ವಾ, ಮತ್ತಿನ್ನೇನ್ ಬೇಕು? ಲೀಲಾ ಅವ್ರೆ, ಈಗ ಮದ್ವೆ ಆಯ್ತು, ನಿಮ್ದು 11 ವರ್ಷ ಸಂಸಾರ ಆಯ್ತು, 3 ಮಕ್ಳಿದ್ದಾರೆ. ಏನೇ ಆಗ್ಬೇಕಾದ್ರೂ ಕೂಡ ಕಾನೂನು ಪ್ರಕಾರ ಡಿವೋರ್ಸ್ ಕೊಟ್ಟು ನೀವು ಅವ್ರ ಜೊತೆ ಹೋಗ್ಬೇಕು, ಒಂದು ಕಾನೂನು ಪ್ರೊಸೆಸ್ ಅಂತ ಇರುವಂತದ್ದು. ನಾಳೆ ದಿವಸ ಕೋರ್ಟ್ ಅಲ್ಲಿ ಮಕ್ಕಳನ್ನ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದಾಗ ನೀವು ಕೊಡ್ತೀರಾ, ಒಪ್ಕೊಳ್ತೀರಾ? ಕೋರ್ಟ್ ಇಂದ ಹೆಂಗ್ ಡಿಸೈಡ್ ಆಗುತ್ತೋ ಹಂಗಾಗ್ಲಿ ಸರ್. ನಾನು ಅದಕ್ಕೆ ಕೋರ್ಟ್ ಮುಖಾಂತರ ಇದು, ಯಾಕಂದ್ರೆ ಎಷ್ಟು ಮಾತಾಡಿದ್ರು, ಏನೇ ಮಾತಾಡಿದ್ರು, ಎಲ್ಲೇ ಹೋಗಿ ಕುತ್ಕೊಂಡ್ ಮಾತಾಡಿದ್ರು ನಮ್ಗ್ ನ್ಯಾಯ ಸಿಗಲ್ಲ, ಏನು ಪ್ರಯೋಜನನೂ ಇಲ್ಲ ನಮ್ಗೆ. ಹಂಗಾಗಿ ಕೋರ್ಟ್ ಇಂದ ಅದ್ ಏನ್ ಡಿಸೈಡ್ ಆಗುತ್ತೋ ಆಗ್ಲಿ ಸರ್, ಪರವಾಗಿಲ್ಲ. ಅಲ್ಲ, ನಿಮ್ಗೆ ಹೆಣ್ಣು ಮಗು ತುಂಬಾ ಇಷ್ಟ ಅಂತ ಹೇಳ್ತೀರಾ, ಸಣ್ಣ ಮಗು ಇಷ್ಟ ಅಂತ ಹೇಳ್ತೀರಾ. ನಾಳೆ ದಿವಸ ಇಲ್ಲ ತಂದೆ ಜೊತೆ ಹೋಗ್ಬೇಕಂತ ಹೇಳಿದ್ರೆ ಒಂದ್ ಕಡೆ ನಿಮ್ಮ ಮನ್ಸಾಕ್ಷಿ, ಕೋರ್ಟ್ ಅಲ್ಲಿ ಬಿಡಿ, ನಿಮ್ಮ ಮನ್ಸಾಕ್ಷಿ ಅಂತ ಇದೆ, ಮಂಜ ಈ ತರ ಸರಿ ಇಲ್ಲ ಅಂತ ಹೇಳ್ಕೊಂಡು ನಿಮಗ್ ಪ್ರತಿ ಕ್ಷಣ ಅದು ಅನ್ಸ್ತಾ ಇರಲ್ವಾ, ನನ್ ಮಗು ಅಲ್ಲಿ ಹೋಯ್ತು ಏನ್ ಮಾಡುತ್ತೆ? ಯಾಕಂತ ಹೇಳಿದ್ರೆ ಹೆತ್ತ ತಾಯಿಗೆ ಹೆಗ್ಣ ಕೂಡ ಮುದ್ದು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಅಂತ ಮಕ್ಳಿದ್ದಾವೆ ಪಾಪ. ಆ ಮಕ್ಕಳನ್ನ ನೋಡಿದ್ರೆ ಬೇಜಾರಾಗತ್ತೆ ರೀ, ತುಂಬಾ ಬೇಜಾರಾಗತ್ತೆ ಆ ಮಕ್ಕಳನ್ನ ನೋಡಿದ್ರೆ. ನಿಮ್ಗೆ ಅನ್ಸುತ್ತಾ ಲೀಲಾ ಅವ್ರೆ, ನಾನ್ ತಪ್ಪು ಮಾಡ್ಬಿಟ್ಟೆ ಇದ್ರಲ್ಲೆಲ್ಲ ಅಂತ ಅನ್ಸ್ಬಿಡತ್ತಾ ನಿಮ್ಗೆ? ಇದೆಲ್ಲಾ ಬಿಟ್ಬಿಟ್ಟು ನಾನು ಆರಾಮಾಗಿ ಇರ್ಬೋದಿತ್ತು ಅಂತ ಅನ್ಸುತ್ತಾ ನಿಮ್ಗೆ? ನಾನ್ ಮಂಜು ಜೊತೆ ಜೀವನ ಮಾಡ್ಕೊಂಡು ನಾನು ಆರಾಮಾಗಿ ಇರ್ತೀನಿ ಅಂತ ನಾನು ಯಾವತ್ತೂ ಆತರ ನನ್ಗೆ ಇದು ಬಂದಿಲ್ಲ ಸರ್ ನನ್ಗೆ. ಅದೇ ನನ್ ಮಕ್ಕಳ ವಿಚಾರದಲ್ಲಿ ನಾನು ಸ್ವಲ್ಪ ಇದು ಮಾಡ್ದೆ ಅಂತ ಅನ್ನಿಸ್ತು. ಬಟ್ ಇವಾಗ ನನ್ ಮಕ್ಕಳು ನನ್ ಕಷ್ಟನೋ ಸುಖನೋ ನಾನು ಸಾಕೊಂತೀನಿ. ತಾಯಿ ಆದವಳು ಯಾವಾಗ್ಲೂ ಮಕ್ಕಳನ್ನ ಬಿಡೋದಕ್ ಆಗೋದಿಲ್ಲ. ಹಂಗಾಗಿ ನನ್ ಮಕ್ಕಳನ್ನ ನಾನು ಕರ್ಕೊಂಡ್ ನಾನು ಸಾಕ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆಗ್ಲಿ ನನ್ ಮಕ್ಕಳು ನಾನು ಪಡ್ಕೊಂತೀನಿ. ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ನನ್ ಮಕ್ಕಳು ನಾನು ಎಜುಕೇಶನ್ ಕೊಡಿಸ್ತೀನಿ ಸರ್ ನಾನು. ಈಗ ನೀವು ಸಮಾಜದ ಎದುರುಗಡೆ ಹೋದ್ರೆ ಟಿವಿಯಲ್ಲೆಲ್ಲ ನಿಮ್ ಮುಖ ಗೀಕೆಲ್ಲ ನೋಡ್ಬಿಟ್ಟಿದ್ರು. ಇನ್ನೊಂದ್ ಕಡೆ ಮಂಜು ಹೋದ್ ಬಂದಲ್ಲೆಲ್ಲ ನಿಮ್ ಸುದ್ದಿನೇ ಹೇಳ್ತಾನೆ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾ ಎತ್ತಿ ತೆಗ್ದ್ರೆ ಸಾಕು, ಇಲ್ಲ ಲೀಲಾಂದೇ ತಪ್ಪು, ಮಂಜುದೇನೂ ತಪ್ಪಿಲ್ಲ, ಲೀಲಾಂದೇ ತಪ್ಪು ಅಂತ ಹೇಳ್ತಾರೆ. ಇಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತು ಸರ್ ಯಾರ್ದು ತಪ್ಪು ಏನು ಅಂತ ಅಂದ್ಬಿಟ್ಟು. ಜಸ್ಟ್ ಮೀಡಿಯಾ ಮುಂದೆ ಹೋಗಿ 1000 ಜನ 100 ಜನ ನೋಡ್ಬಿಟ್ಟು ಕಮೆಂಟ್ಗಳು ಹಾಕೋದಲ್ಲ ಸರ್. ಅವ್ರು ಏನ್ ಇಲ್ಲಿ ಏನ್ ನಡೆದಿದೆ, ಇಲ್ಲಿ ಏನ್ ಆಗಿದೆ, ಅಲ್ಲಿ ಏನ್ ಸಂಸಾರ, ಅವ್ರದ್ದು ಇದು ಏನೇನಿದೆ ಅಂತ ತಿಳ್ಕೊಂಡ್ ಮಾತಾಡ್ಬೇಕು ಸರ್. ಎಷ್ಟೋ ಜನ ಏನೇನೋ ಮಾತಾಡ್ತಾರೆ ಸರ್, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ಸರ್. ನಾನು 1000 ಜನ 1000 ಮಾತಾಡ್ಲಿ ಸರ್, ನಾನು ತಲೆ ಕೆಡ್ಸ್ಕೊಳಲ್ಲ. ಹೆಂಗಿದ್ರು ಜನ ಮಾತಾಡ್ತಾರೆ, ಹಂಗಿದ್ರು ಮಾತಾಡ್ತಾರೆ, ಹಿಂಗಿದ್ರು ಮಾತಾಡ್ತಾರೆ ಸರ್. ಇದು ನನ್ ಲೈಫ್, ನನ್ ಜೀವನ ಸರ್. ನೀವು ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ನೀವು? ಅವ್ರಿಗೆ ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಜನ ಹಂಗಿದ್ರು ಮಾತಾಡ್ತಾರೆ, ಹಿಂಗಿದ್ರು ಮಾತಾಡ್ತಾರೆ. ಅವ್ರ ಮನೇದ್ ಅವ್ರು ನೋಡ್ಕೊಳಲ್ಲ, ನಮ್ದು ನೋಡಕ್ ಬರ್ತಾರೆ. ಫಸ್ಟ್ ಅವ್ರ ಮನೇದ್ ಅವ್ರು ನೋಡ್ಕೊಳ್ಳಿ ಸರ್, ಆಮೇಲೆ ನಮ್ದು ನೋಡಕ್ ಬರ್ಲಿ. ನಾನ್ ಸಂಸಾರ ಹೆಂಗ್ ಉಳಿಸ್ಕೋಬೇಕು, ನಾನ್ ಹೆಂಗಿರ್ಬೇಕು ಅನ್ನೋದು ನನಗ್ ಗೊತ್ತು. ಇದು ನನ್ ಲೈಫ್, ನನ್ ಇಷ್ಟ ಸರ್. ಬೇರೆಯವ್ರಿಂದ ತಿಳ್ಕೊಬೇಕು ಅನ್ನೋದು ನನ್ಗಿಲ್ಲ. ನನ್ ಬುದ್ಧಿ ನನಗಿದೆ, ನನ್ ಮಕ್ಕಳು ಸಾಕೋ ಕೆಪಾಸಿಟಿ ನನ್ಗಿದೆ. ನನ್ ಮಕ್ಕಳು ನಾನು ಸಾಕೊಂತೀನಿ ಸರ್. ಇಷ್ಟೇ ನಾನು ಹೇಳೋದ್ ಜನಕ್ಕೆ. ಮಕ್ಕಳು ಬಿಟ್ಟೋದ್ಲು, 3 ಜನ ಮಕ್ಕಳು ಬಿಟ್ಟೋದು ಅಂತ ಅಂದ್ಬಿಟ್ಟು ಜನ ಮಾತಾಡ್ತಿದಾರಲ್ಲ, ಅದೇ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು. ನನ್ 3 ಜನ ಮಕ್ಕಳು ನನ್ ಜೊತೆ ಇದಾರೆ. ನನ್ ಕಷ್ಟನೋ ನನ್ ಸುಖನೋ ನನ್ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತೀನಿ, ನನ್ ಮಕ್ಕಳು ನಾನು ಸಾಕೊಂಡು ಹೋಗ್ತೀನಿ ಸರ್, ಅಷ್ಟೇ. ಈಗ ಸಂತು ಅವ್ರು ಇದಾರಲ್ಲ, ಮನೆ ಅದು ರೆಂಟಾ ಅಥವಾ ಅವ್ರದೇ ಸ್ವಂತ ಮನೆನಾ, ಏನ್ ಕತೆ? ಇಲ್ಲ ಸರ್, ರೆಂಟ್ ಸರ್. ನೀವು ಬೇರೆ ಕಡೆ ಹೋಗೋ ಪ್ಲಾನ್ ಏನಾದ್ರು ಮಾಡಿದ್ರಾ ಅಥವಾ ಅಲ್ಲೇ ಇರ್ತೀರಾ? ಇಲ್ಲ ಸರ್, ಇಲ್ಲ ಆತರ ಪ್ಲಾನಿಂಗ್ ಏನು ಇಲ್ಲ. ಎಲ್ಲ ಜೊತೆಲಿ ಇರ್ಬೇಕು ಅಂತ. ಅಲ್ಲ ರೆಂಟ್ ಅಲ್ವಾ ಅದು? ಬೇರೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡು ಈ ಸವಾಸನೆ ಸಾಕಪ್ಪ ಅಂತ ಹೇಳಿ ಬಿಟ್ಟು ಹೋಗಿ ಬೇರೆ ಕಡೆ ಹೋಗ್ತೀರಾ ಅಥವಾ ಏನ್ ಕತೆ? ಬೇರೆ ಏನು ಇಲ್ಲ, ಇಲ್ಲೇ ಇರ್ಬೇಕು ಅಂತ ಇದೀವಿ ಸರ್ ನಾವು. ಯಾಕಂತ ಹೇಳಿದ್ರೆ ಪಾಪ ಅವರಿಗೆ ಸಂಸಾರದ ಒಂದು ಜೀವನಕ್ಕೆ ಬಂಡಿ ಅಂತ ಹೇಳ್ತಾರಲ್ಲ, ಅದು ಯಾಕಂದ್ರೆ ಅಂಗಡಿಗಳೆಲ್ಲ ಇಲ್ಲೇ ಇದೆ ಸರ್. ಬೇರೆ ಕಡೆ ಹೋಗಿ ನಮ್ಗೆ ಇರಕ್ ಆಗೋದಿಲ್ಲ, ಅಂಗಡಿಗೆಲ್ಲ ದೂರ ಆಗುತ್ತೆ. ಅದಕ್ಕೆ ಇಲ್ಲೇ ಇರ್ತೀವಿ ಸರ್ ನಾವು. ಹೇಗಿದ್ರೆ ಇವಾಗ ಅವರ ಆರೋಗ್ಯ 5 ಗಂಟೆಗೆ ಬಂದ್ರು? ಹೌದು ಸರ್, 5 ಗಂಟೆಗೆ ಬಂದಿದ್ದು. ಅದೇ ಸ್ವಲ್ಪ ಕೈ ಜಾಸ್ತಿ ಇದಾಗಿದೆ ಸರ್, ಅದೇನು ಸರ್ಜರಿ ಮಾಡ್ಬೇಕು ಅಂತ ಹೇಳಿದಾರಂತೆ. ಈಗ ಸರ್ಜರಿಗೆ ಇಷ್ಟು ಖರ್ಚಾಗತ್ತೆ,
ಗೊತ್ತಿಲ್ಲ ಸರ್ ಅದೆಲ್ಲಾನು. ಇನ್ಸೂರೆನ್ಸ್ ಎಲ್ಲ ಏನಾದ್ರು ಇದೆಯಾ? ಏನು ಇಲ್ಲ ಅನ್ಸುತ್ತೆ ಸರ್. ಇಲ್ಲ ಸರ್, ಇನ್ಶೂರೆನ್ಸ್ ಏನು ಈಗ ಮಂಜು ನಿಮ್ಮ ಹೆಸರಲ್ಲಿ ಏನಾದ್ರು ಇನ್ಸೂರೆನ್ಸ್ ಅದು ಇದು ಮಾಡಿಟ್ಟಿಂದ? ಏನು ಮಾಡಿಲ್ಲ ಸರ್ ಅವನು. ಮಕ್ಕಳ ಹೆಸರು ಇನ್ಸೂರೆನ್ಸ್? ಕಾರು ಇದೆ ಅಷ್ಟೇ ಸರ್, ಅದೊಂದು ಬಿಟ್ಟು ಬೇರೆ ಇನ್ನೇನು ಇಲ್ಲ ಸರ್. ಅಲ್ಲ, ನೀವು ಏನೋ ಒಡವೆ ಎಲ್ಲ ಮಾರ್ಬಿಟ್ಟು ಕಾರೆಲ್ಲ ಕೊಡ್ಸಿದ್ದು ಅಂತ ಹೇಳ್ತಾ ಇದ್ದಾರೆ, ಹೌದಾ ಅದು? ಸರ್ ಹೌದು ಸರ್, ನನ್ಗೆ ಮಂಜು ಒಡವೆ ಎಲ್ಲ ಕೊಟ್ಟಿದ್ದ. ಹ್ಮ್. ಆ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಹಂಗಾಗಿ ಆ ಒಡವೆ ಎಲ್ಲ ಮಾರ್ಬಿಟ್ಟು ಮಂಜುಗೆ ಕೊಟ್ಟೆ ಸರ್, ಇನ್ನೊಂದು ಕಾರ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು. ಎಷ್ಟು ಕಾರ್ ಇದೆ ಮಂಜು ಹತ್ರ? 2 ಕಾರ್ ಇದೆ ಸರ್. ಅದು ಇನ್ನೊಂದು ನನ್ನ ಹೆಸರಲ್ಲಿ ಇರೋದು ಬಂದು ಅದು ಆಡ ಇಟ್ಟಿದ್ದಾರೆ ರೀಸೆಂಟ್ಲಿ 1 ಮಂತ್ ನಿಮ್ದು ವಾಯ್ಸ್ ಕೇಳಿಸ್ತಿಲ್ಲ ಲೀಲಾ ಅವರೇ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹೇಳಿ ಹೇಳಿ. ಟೋಟಲ್ 3 ಕಾರ್ ಇದೆ ಸರ್. ಓಕೆ. ಒಂದು ಅಡ ಇಟ್ಟಿದ್ದಾರೆ, ಒಂದು ಡ್ರೈವರ್ ಓಡಿಸ್ತಾರೆ, ಇನ್ನೊಂದು ಮಂಜು. ಈಗ ನಿಮ್ದು ಅಂತ ನಿಮ್ಮ ಹೆಸರಲ್ಲಿ ಇದೆ, ಆ ಕಾರ್ ತಗೊಳ್ಳಲ್ಲ, ಕೇಳಲ್ವಾ ನೀವು? ನನಗ್ ಬೇಡ ಸರ್, ಅದು ನನ್ಗೇನಕ್ಕೆ ಸರ್? ಅಲ್ಲ, ನೀವೇ ಅಡವೆ ಎಲ್ಲ ಒಡವಿಟ್ಟಿದ್ದು ಅಂತೆಲ್ಲ ಹೇಳ್ತಿದ್ರಲ್ಲ, ಅದು ಎಲ್ಲ ಹೋಯ್ತು ಸರ್. ಒಡವೆ ಎಲ್ಲ ಮಾರ್ಬಿಟ್ಟ ಅವನ್ ದುಡ್ಡು ಅವನೇ ತಗೊಂಡ ಸರ್. ಅದು ಅಂದ್ರೆ ಏನ್ ಕತೆ? ವಿಪರೀತ ಡ್ರಿಂಕ್ಸಾ ಅಥವಾ ಏನ್ ಮ್ಯಾನೇಜ್ ಡ್ರಿಂಕ್ಸ್ ಮಾಡ್ತಾ ಇದ್ದ ಸರ್. ಫುಲ್ ಸಾಲ ಮಾಡ್ಕೊಂಡಿದ್ದ. ಸಾಲ ತೀರ್ಸೋದಕ್ಕೋಸ್ಕರ ಒಡವೆ ಎಲ್ಲ ಮಾರಿದ್ದು ಸರ್. ಅಲ್ಲ, ಕುಡ್ಕೊಂಡ್ ಬಂದು ನಿಮಗ್ ಮಾತ್ರ ಹೊಡಿತಿದ್ದ, ಮಕ್ಳಿಗೂ ಎಲ್ಲ ಹೊಡಿತಾ ಇದ್ನ? ಇಲ್ಲ ಸರ್, ಮಕ್ಳಿಗೇನು ಯಾವತ್ತೂ ತೊಂದ್ರೆ ಕೊಡ್ಲಿಲ್ಲ. ಯಾವಾಗಾದ್ರೂ ಒಂದೇಟು ಹೊಡಿಯೋನು ಅಷ್ಟೇ ಸರ್. ನನಗ್ ತುಂಬಾ ಹಿಂಸೆ ಕೊಟ್ಟಿದ್ದಾನೆ ಸರ್. ನಿಮಗ್ ಮಾತ್ರ ಹೊಡಿತಿದ್ದ? ಹೌದೌದು, ನನಗ್ ಹೊಡಿತಿದ್ದ ಸರ್. ಈ ಆತನ ಮನೆಯವರು ಕೂಡ ಆತನನ್ನ ಬಿಟ್ಟಾಕ್ಬಿಟ್ರು, ಹೋಗಪ್ಪ ಹೌದೌದು ಸರ್. ಅಂತ. ನಿನ್ ಇಷ್ಟ, ನಿನ್ ಲೈಫ್ ನೀನ್ ಏನಾದ್ರು ಮಾಡ್ಕೋ, ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ರು ಸರ್. ಮದ್ವೆ ಆಗಿ ಬಂದಂತ ಸಂದರ್ಭದಲ್ಲಿ ಅವ್ರ ಏನಾದ್ರು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿಲ್ವಾ? ಅಂದ್ರೆ ಮಾಮೂಲಿ ನಾರ್ಮಲ್ ಆಗಿ ಹೋಗೋದು ಬರೋದು ಮಾತಾಡೋದೆಲ್ಲ ಮಾಡ್ತಾ ಇದ್ರು ಸರ್. ಯಾರು? ನಾವು ಎಲ್ಲ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ವಿ. ಹೌದೌದೌದು. ಅದ್ಯಾಕ್ ಮತ್ ಕಟ್ ಆಯ್ತು? ಏನ್ ಕಟ್ ಆಗ್ಲಿಲ್ಲ ಸರ್. ಅದು ಜಸ್ಟ್ ನಾರ್ಮಲ್ ಆಗಿ ಹೋಗೋದು ಬರೋದು, ಸುಮ್ನೆ ಹಂಗೆ ಮಾತುಕತೆ ಅಷ್ಟೇ ಸರ್. ಏನಾದ್ರು ಮಂಜು ಬುದ್ಧಿ ಹೇಳೋ ಪ್ರಯತ್ನ ಮಾಡಿಲ್ವಾ ಹಾಗಾದ್ರೆ? ಇಲ್ಲ ಸರ್. ಅಯ್ಯೋ, ನೀನೇನಾದ್ರು ಮಾಡ್ಕೊಪ್ಪ, ನಮ್ಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ದೂರ ಆಗ್ಬಿಟ್ರು ಸರ್ ಇದ್ರಿಂದ. ಅವ್ರಿಗೆ ಯಾರ ತಂದೆ ತಾಯಿ ಇದ್ದಾರಾ ಅಥವಾ ಬೇರೆ? ತಂದೆ ಇದಾರೆ ಸರ್, ಅವ್ರ ಅಮ್ಮ ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದಾರೆ ಸರ್. ಲಾಸ್ಟ್ ಟೈಮ್ ಅವ್ರ ತಂಗಿ ಬಂದಿದ್ರು ಸರ್, ನನ್ನ ಕರ್ಕೊಂಡ್ ಹೋದ್ರು ಅಂತ ಹೇಳದ್ನಲ್ವಾ. ಲಾಸ್ಟ್ ಟೈಮ್ ಅವ್ರ ಸಂತು ಮನೆಗ್ ಬಂದಿದ್ರು ಸರ್ ಅವ್ರ ತಂಗಿ. ಹೌದಾ? ತಂಗಿ ಬಂದಿದ್ರು. ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ? ಹೌದೌದು. ಏನ್ ಹೇಳಿದ್ರು ಅವ್ರ ತಂಗಿ? ಇವಾಗ ಏನು ಹೇಳಲ್ವಾ ಇವಾಗ? ಇವಾಗ ಏನು ಮಾತಾಡ್ತಾ ಇಲ್ಲ ಸರ್. ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನನ್ಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಕ್ಕೂ ಹೋಗಿಲ್ಲ. ನನ್ ಪಾಡಗ್ ನಾನು ಇದೀನಿ. ಅವ್ಳು ಹೇಳಿದ್ಲು ಸರ್, ಅವಳು ಹೌದು ಅವ್ನ್ ಮಾಡಿದ್ದು ತಪ್ಪು, ಮಕ್ಕಳು ನೋಡ್ಕೊಂಡು ಹೋಗು, ಅವ್ನ್ ಮಾಡಿದ್ ಸರಿ ಅಂತ ನಾನು ಹೇಳಿಲ್ಲ. ನಾನು ಒಂದ್ ಹೆಣ್ಣು ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಿದ್ದೀನಿ. ಅವ್ನ್ ಮಾಡಿದ್ದು ತಪ್ಪು, ನನಗ್ ಅರ್ಥ ಆಗುತ್ತೆ, ಮಕ್ಕಳ ಮಕ್ಕ ನೋಡ್ಕೊಂಡು ಹೋಗು ಅಂತ ಹೇಳಿದ್ಲು ಸರ್. ಪಾಪ ಅವಳು ಇನ್ನೇನು ಮಾತಾಡಿಲ್ಲ ಸರ್. ಈಗ ಸಂತೋರ್ ಹೇಳಿದ್ರು ಡಿಸ್ಚಾರ್ಜ್ ಆಗಿ ಬಂದ್ರ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅಂತ. ಕೊಟ್ರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ? ಸರ್, ಕಂಪ್ಲೇಂಟ್ ತಗೊಂಡಿದ್ದಾರೆ ಸರ್. ಇವಾಗ ಹೋಗ್ಬೇಕು, ಮತ್ತೆ ಇವಾಗ FIR ಮಾಡ್ಬೇಕು ಸರ್. ಈಗ ಪೊಲೀಸರು ಹೇಗೆ ಏನಾದ್ರು ಹುಡುಕ್ತೀನಿ ಮಾಡ್ತೀನಿ ಮಂಜುನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರ ಅಥವಾ? ಅದೇ FIR ಮಾಡಿ ಅಂತ ಹೇಳಿದ್ದಾರೆ ಸರ್. FIR ಮಾಡಿದಾದ್ಮೇಲೆ ಮುಂದಿನ ಪ್ರೊಸೀಜರ್ ಏನಿದೆಯೋ ಅದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಓಕೆ. ಕೊನೆಯದಾಗಿ ಏನ್ ಹೇಳ್ತೀರಾ? ಈ ತರ ಆಯ್ತಲ್ಲ ನಿಮ್ಮ ಜೀವನದಲ್ಲಿ, ಇನ್ನೊಬ್ರು ಈಗ ಒಂದ್ ಸಂದೇಶ ರವಾನೆ ಮಾಡ್ಬೇಕಪ್ಪ, ನಾನು ಈ ತರ ತಪ್ಪು ಮಾಡ್ಬಿಟ್ಟೆ, ಮುಂದೆ ಯಾರು ಈ ತರ ಮಾಡಬಾರ್ದು ಅಂತ ಏನ್ ಹೇಳ್ತೀರಾ ಅಂತವ್ರಿಗೆ? ಎಲ್ರಿಗೂ ಇದೆ ಸರ್. ನಾನ್ ತಪ್ಪು ಮಾಡಿದೀನಿ ಸರ್, ನಾನು ಒಪ್ಕೊಂತೀನಿ. ನಾನ್ ತಪ್ಪು ಮಾಡಿದೆ, ಬಟ್ ನಂತರ ಯಾರು ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ. ನನ್ ಜೀವನ ಅಂತೂ ಹಾಳಾಯ್ತು. ಅಂದ್ರೆ ಈ ತರ ಗಂಡನ್ ಕಟ್ಕೊಂಡ್ ಬಂದ್ಬಿಟ್ಟು ನನ್ ಜೀವನ ಹಾಳಾಯ್ತು. ಬಟ್ ಈ ತರ ಅಪ್ಪ ಅಮ್ಮನಿಗೆ ಮೋಸ ಮಾಡ್ಬಿಟ್ಟು ಈ ತರದವನ್ನ ನಂಬಿ ಯಾವ್ದೇ ಕಾರಣಕ್ಕೂ ಕಟ್ಕೊಳಕ್. ಓಕೆ, ಫೈನ್. ಇದಿಷ್ಟು ಲೀಲಾವತಿ ಅವರ ಮಾತಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇನ್ನು ತಪ್ಪು ಮಾಡೋಕೆ ಹೋಗಬೇಡಿ ಅಂತ ಜನರಿಗೊಂದು ಲೀಲಾ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ.